ಓಂ ನಮಃ ಶಿವಾಯ. ಪ್ರೀತಿಯ ವೀಕ್ಷಕರೇ, ನಮ್ಮ ಪುಣ್ಯಭೂಮಿಯ ಪೌರಾಣಿಕ ಕಥೆಗಳು ಅನಂತ. ಇಂದು ನಾವು ದೇವಾನುದೇವತೆಗಳಲ್ಲೇ ಅತ್ಯಂತ ಸರಳ ಮತ್ತು ಶಕ್ತಿಶಾಲಿ ದೇವರಾದ ಪರಮೇಶ್ವರನ ಒಂದು ವಿಶಿಷ್ಟ ಅವತಾರದ ಕಥೆಯನ್ನು ಕೇಳೋಣ. ಅರ್ಜುನನಿಗೆ ಪಾಶುಪತಾಸ್ತ್ರವನ್ನು ಅನುಗ್ರಹಿಸಲು ಮಹಾದೇವನು ತೆಗೆದುಕೊಂಡ ಕಿರಾತ ಅವತಾರ. ಮಹಾಭಾರತದ ಘೋರ ಯುದ್ಧ ಆರಂಭವಾಗುವ ಮುನ್ನ ಪಾಂಡವರ ವೀರ ಅರ್ಜುನನು ತನ್ನ ಕೌರವ ಸಹೋದರರನ್ನು ಎದುರಿಸಲು ಅಸಾಧಾರಣವಾದ ಶಸ್ತ್ರಾಸ್ತ್ರಗಳನ್ನು ಪಡೆಯಬೇಕಾಗಿತ್ತು. ಈ ಮಹತ್ವಾಕಾಂಕ್ಷೆಯೊಂದಿಗೆ ಅವನು ಹಿಮಾಲಯದ ದುರ್ಗಮ ಪ್ರದೇಶಕ್ಕೆ ತೆರಳಿ ಕಠಿಣ ತಪಸ್ಸಿಗೆ ಕುಳಿತನು. ಅವನ ಗುರಿ ಒಂದೇ, ಮೂರೂ ಲೋಕದಲ್ಲೇ ಅತ್ಯಂತ ಶಕ್ತಿಶಾಲಿಯಾದ ಪಾಶುಪತಾಸ್ತ್ರವನ್ನು ಶಿವನಿಂದ ಪಡೆಯುವುದು. ಅರ್ಜುನನ ತಪಸ್ಸು ಅದೆಷ್ಟು ತೀವ್ರವಾಗಿತ್ತು ಎಂದರೆ ಇಡೀ ಪ್ರಕೃತಿಯೇ ಅದಕ್ಕೆ ಸ್ಪಂದಿಸಿತು. ಅರ್ಜುನನ ಈ ತಪಸ್ಸನ್ನು ಸಹಿಸಲಾಗದ ದುಷ್ಟಶಕ್ತಿಗಳು ಅವನ ಏಕಾಗ್ರತೆಯನ್ನು ಭಂಗಗೊಳಿಸಲು ಪ್ರಯತ್ನಿಸಿದವು. ಮೂಕಾಸುರ ಎಂಬ ಕ್ರೂರ ರಾಕ್ಷಸನು ಒಂದು ದೊಡ್ಡ ಕಾಡು ಹಂದಿಯ ರೂಪವನ್ನು ತೆಗೆದುಕೊಂಡು ಗುಡುಗಿನಂತೆ ಗರ್ಜಿಸುತ್ತಾ ಅರ್ಜುನನತ್ತ ಧಾವಿಸಿದನು. ರಾಕ್ಷಸನು ತನ್ನ ತಪಸ್ಸನ್ನು ಹಾಳು ಮಾಡಲು ಬರುತ್ತಿದ್ದಾನೆಂದು ತಿಳಿದ ಅರ್ಜುನನು ತನ್ನ ಪ್ರಾಣ ರಕ್ಷಣೆಗಾಗಿ ಮತ್ತು ತಪಸ್ಸಿನ ಪಾವಿತ್ರ್ಯತೆಗಾಗಿ ತನ್ನ ಪ್ರಬಲವಾದ ಬಾಣವನ್ನು ಆ ಹಂದಿಯ ಕಡೆಗೆ ಪ್ರಯೋಗಿಸಿದನು. ಅದೇ ಕ್ಷಣದಲ್ಲಿ ಮತ್ತೊಂದು ಬಾಣವು ಆ ಹಂದಿಯನ್ನು ಬಂದು ತಾಕಿತು. ಏಕೆಂದರೆ ಅರ್ಜುನನ ಕಠಿಣ ಭಕ್ತಿಯನ್ನು ಪರೀಕ್ಷಿಸಲು ಮತ್ತು ಪಾಶುಪತಾಸ್ತ್ರಕ್ಕೆ ಅವನು ನಿಜವಾಗಿಯೂ ಅರ್ಹನೆ ಎಂದು ನೋಡಲು ಪರಮೇಶ್ವರನು ತಾಯಿ ಪಾರ್ವತಿಯೊಂದಿಗೆ ಭೂಮಿಗೆ ಇಳಿದಿದ್ದರು. ಶಿವನು ಮಹಾಬೇಡನ ರೂಪದಲ್ಲಿದ್ದರೆ ಪಾರ್ವತಿಯು ಸುಂದರವಾದ ಬೇಡಗಾರ್ತಿಯ ರೂಪದಲ್ಲಿದ್ದರು. ಎರಡೂ ಬಾಣಗಳು ಒಂದೇ ಸಮಯದಲ್ಲಿ ಹಂದಿಯ ದೇಹವನ್ನು ಹುಕ್ಕಿದವು. ಹಂದಿಯು ತನ್ನ ಪ್ರಾಣವನ್ನು ಅದೇ ಸ್ಥಳದಲ್ಲಿ ಬಿಟ್ಟಿತು. ಆದರೆ ಈಗ ಅಲ್ಲಿ ಹೊಸ ಸಮಸ್ಯೆಯೊಂದು ಹುಟ್ಟಿಕೊಂಡಿತು. ಹಂದಿಯನ್ನು ಬೇಟೆಯಾಡಿದ್ದು ತಾನೇ ಎಂದು ಅರ್ಜುನ ವಾದಿಸಿದರೆ ಕಿರಾತನು ಇದು ನಮ್ಮ ಬೇಟೆ ಪ್ರದೇಶ ಮತ್ತು ನನ್ನ ಬಾಣ ಮೊದಲು ತಾಗಿತು ಎಂದು ಹೇಳಿ ವಿವಾದಕ್ಕೆ ಮುಂದಾದನು. ಅರ್ಜುನನಿಗೆ ಕಿರಾತನನ ವಾದ ಗರ್ವಭರಿತವಾಗಿ ಕಂಡಿತು. ಒಬ್ಬ ಸಾಮಾನ್ಯ ಬೇಡ ತನ್ನೊಂದಿಗೆ ವಾದಕ್ಕೆ ಇದ್ದಿದ್ದನ್ನು ನೋಡಿ ಅವನಲ್ಲಿ ಅಹಂಕಾರ ಮತ್ತು ಕೋಪ ಹೆಚ್ಚಾಯಿತು. ಬಲದಿಂದಲೇ ತೀರ್ಮಾನ ಮಾಡೋಣ ಎಂದು ನಿರ್ಧರಿಸಿದ ಅರ್ಜುನ ಕಿರಾತನಿಗೆ ಯುದ್ಧಕ್ಕೆ ಸವಾಲು ಹಾಕಿದ. ಎರಡೂ ಕಡೆಗಳಿಂದ ತೀವ್ರವಾದ ಬಾಣಗಳ ಯುದ್ಧ ನಡೆಯಿತು. ಆದರೆ ಅರ್ಜುನನ ಯಾವುದೇ ಅಸ್ತ್ರಗಳು ಕಿರಾತನಿಗೆ ತಾಗಲಿಲ್ಲ. ಎಲ್ಲ ಬಾಣಗಳು ಮುಗಿದ ನಂತರ ಇಬ್ಬರು ಮಲ್ಲ ಯುದ್ಧಕ್ಕೆ ಇಳಿದರು. ಕಿರಾತನನು ಒಬ್ಬ ಸಾಮಾನ್ಯ ಬೇಡನಂತೆ ಕಾಣುತ್ತಿದ್ದರೂ ಅವನ ಶಕ್ತಿ ಅಪಾರವಾಗಿತ್ತು. ಅರ್ಜುನನು ಇದನ್ನು ಕಂಡು ಆಶ್ಚರ್ಯಚಕಿತನಾದನು. ಏಕೆಂದರೆ ಅವನ ಸಂಪೂರ್ಣ ಬಲವನ್ನು ಉಪಯೋಗಿಸಿದರೂ ಸಹ ಕಿರಾತನನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ. ಯುದ್ಧದಲ್ಲಿ ಸೋತು ಬಳಲಿದ ಅರ್ಜುನನು ಅಲ್ಲಿಯೇ ಒಂದು ಶಿವಲಿಂಗವನ್ನು ಕಂಡನು. ತನ್ನ ಎಲ್ಲ ಭಕ್ತಿ ಮತ್ತು ನಂಬಿಕೆಯಿಂದ ಆ ಕಿರಾತನನ್ನು ಮಣಿಸಲು ಶಿವನಿಗೆ ಪ್ರಾರ್ಥನೆ ಸಲ್ಲಿಸಿದನು. ಆ ಕಿರಾತನೇ ಶಿವಲಿಂಗ ಎಂದು ತಿಳಿಯದೆ ಅರ್ಜುನನು ಹೂಗಳನ್ನು ಆ ಲಿಂಗಕ್ಕೆ ಅರ್ಪಿಸಿದನು. ಅರ್ಜುನನು ಕಿರಾತನ ಕಡೆಗೆ ನೋಡಿದಾಗ ತಾನು ಶಿವಲಿಂಗಕ್ಕೆ ಅರ್ಪಿಸಿದ ಅದೇ ಹೂವು ಕಿರಾತನನ ಪಾದಗಳಲ್ಲಿ ಬಂದು ಬಿದ್ದವು. ಆಗ ಅರ್ಜುನನಿಗೆ ಸತ್ಯದ ಅರಿವಾಯಿತು. ತಾನು ಇಷ್ಟು ಹೊತ್ತು ಹೋರಾಡಿದ್ದು ಸಾಮಾನ್ಯ ಬೇಡನೊಂದಿಗೆ ಅಲ್ಲ, ಅದು ಸ್ವತಃ ಮಹಾದೇವ. ಅರ್ಜುನನು ತಕ್ಷಣವೇ ಕಿರಾತನ ಪಾದಗಳಿಗೆ ಬಿದ್ದು ಕ್ಷಮೆಯಾಚಿಸಿದನು. ಭಕ್ತವತ್ಸಲನಾದ ಶಿವನು ಮುಗುಳ್ನಕ್ಕನು. ತನ್ನ ಕಿರಾತ ರೂಪವನ್ನು ತ್ಯಜಿಸಿ ತನ್ನ ದಿವ್ಯವಾದ ಮೂಲ ರೂಪದಲ್ಲಿ ಅರ್ಜುನನಿಗೆ ದರ್ಶನವಿತ್ತನು. ಶಿವನು ಅರ್ಜುನನ ಧೈರ್ಯ, ಭಕ್ತಿ ಮತ್ತು ಕೌಶಲ್ಯವನ್ನು ಮೆಚ್ಚಿ ತಾನು ಅವನನ್ನು ಪರೀಕ್ಷಿಸಲು ಬಂದಿದ್ದೆ ಎಂದು ತಿಳಿಸಿದನು. ನಂತರ ಸಕಲ ಶಕ್ತಿಗಳ ಅಗಾರವಾದ ಪಾಶುಪತಾಸ್ತ್ರವನ್ನು ಅರ್ಜುನನಿಗೆ ಸಂತೋಷದಿಂದ ಅನುಗ್ರಹಿಸಿದನು. ಈ ಕಥೆಯು ನಿಮಗೆ ತಿಳಿಸುವುದೇನೆಂದರೆ ಗರ್ವ ಅಥವಾ ಅಹಂಕಾರವು ಎಂತಹ ವೀರನನ್ನೂ ಸಹ ಸೋಲಿಸಬಹುದು. ಆದರೆ ಭಗವಂತನ ಮೇಲಿನ ಸಂಪೂರ್ಣ ಭಕ್ತಿ ಮತ್ತು ಶರಣಾಗತಿಯು ದೊಡ್ಡ ಸವಾಲುಗಳನ್ನೂ ಸಹ ಎದುರಿಸಲು ಶಕ್ತಿ ನೀಡುತ್ತದೆ. ಈ ಪೌರಾಣಿಕ ಕಥೆ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮುಂದಿನ ವಾರದಲ್ಲಿ ಮತ್ತೊಂದು ಅದ್ಭುತ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಶುಭ ದಿನ. ಹರ ಹರ ಮಹಾದೇವ.